ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ HMK. ನೀವು ನೋಡ್ತಾ ಇದ್ದೀರಾ ದಿ KFT3 ರೈಡರ್ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ ಮಾಡ್ಬೇಕನ್ನ ಅನ್ಕೊಂಡ್ ಬಂದಿದ್ದೀನಿ. ಏನಂತೆಲ್ಲ ಕಾಲೇಜ್ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ ಬನ್ನಿ. ಹಾಕ ಹಂಗೆ ಆ ಸೈಡಿಂದ ಹಾಕು. ಕಾಲೇಜ್ ಒಳಗಡೆ ಬಂದು ಕ್ಲಾಸಲ್ಲಿ ಕುತ್ಕೊಂಡಿದ್ದೀರಿ. ಸೊ ಇವತ್ತು ಕಾಲೇಜಲ್ಲಿ ಕ್ಲಾಸ್ ಏನು ತಗೊಳಲ್ಲ. ನಮ್ಮ ಕನ್ನಡ ಸರ್ ಎಲ್ಲೋ ಕರ್ಕೊಂಡು ಹೋಗ್ತಾರ ಅಂತವ್ರೆ. ಮೈಸೂರು ರೋಡಲ್ಲಿ ಇರೋದು ಪ್ಲೇಸು. ಹೋಗ್ಬೇಕು, ಖುಷಿಯಾಗಲ್ಲ ಇರುವಂತ ಎಲ್ಲ ಸ್ಥಳಗಳನ್ನ ಭೇಟಿ ಮಾಡಿ ನೋಡಿ ಖುಷಿ ಪಟ್ಟು ವಾಪಸ್ ಆರಾಮಾಗಿ ಬರ್ಬೇಕು. ಯಾವುದೇ ಕಾರಣಕ್ಕೂ ಜಗಳ ಮಾಡ್ಕೊಳ್ಳೋದು, ಕಿರಿಕ್ ಮಾಡ್ಕೊಳ್ಳೋದು, ಅಶಿಸ್ತಾಗಿ ನಡ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ಟೈಮು ಇನ್ನೂ ಪ್ಲಾನ್ ಮಾಡೋಣ. ಫಸ್ಟ್ ಸ್ಟಾರ್ಟಿಂಗ್ ವಿಂಡೋಸ್ ಎಲ್ಲ ಓಪನ್ ಮಾಡಿ, ಸಿಕ್ಕಾಪಟ್ಟೆ ಸೆಕೆ. ಓಕೆ ಸರ್. ಪ್ಲೇಸು ಯಾವುದಂದ್ರೆ ಬಂದಿದ್ದೀರಿ, ಸುಮಾರು ಜರ್ನಿನೇ ಒಂದು 2-3 ಅವರ್ ಆಗೋಯ್ತು. 12:30 ಆಗೈತೆ ಟೈಮು. ಪ್ಲೇಸು ಅದು ರಾಮನಗರದಲ್ಲಿ ಇರೋದಿದು. ಇದು ಜಾನಪದ ಲೋಕ ಅಂತ. ಇನ್ನು ಒಳಗಡೆ ಎಂಟ್ರಿ ಆಗಬೇಕಾದ್ರೆ 100 ರೂಪೀಸು ಟಿಕೆಟ್ ಇರುತ್ತೆ. ಅದನ್ನು ತೊಗೊಂಡು ನಾವು ಒಳಗಡೆ ಹೋಗಬೇಕು. ಜಾನಪದ ಲೋಕ ಅಂತ. ಇದು ಬಂದಿರೋದು ಮೈಸೂರು ರೋಡಲ್ಲಿ. ಇದು ರಾಮನಗರ ಹತ್ರ ಇರೋದು. ಫುಲ್ಲು ಒಳಗಡೆ ಏನೇನು ಪ್ಲೇಸ್ ಐತಂತೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ತೋರಿಸ್ತೀನಿ ಬನ್ನಿ. ಅವರೆಲ್ಲ ಅಲ್ಲಿ ಹೋಗ್ತವ್ರೆ. ನಾವಲ್ಲೆಲ್ಲ ಫುಲ್ಲು ಸ್ವಲ್ಪ ಔಟ್ಸೈಡೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದಿರಿ. ನೋಡಿದು ಇಷ್ಟಗಾನ ಇದೆಲ್ಲ ಮಾಡೋರೆ. ಇದು ಎಂಟ್ರೆನ್ಸ್. ಇದು ಫುಲ್ ಒಳಗಡೆ ಇನ್ನೂ ಇದೆ. ಅವೆಲ್ಲ ಹೋಗ್ಬಿಟ್ಟು ನೋಡೋಣ ಬನ್ನಿ. ಜಾಗ ಅಲ್ಲಿಗೆ ಅಂತೆ ಡೋಲ್ ಹೊಡಿತವನೆ. ಇಲ್ಲೂ ಒಬ್ಬ ಅವ್ನು ನೋಡಿ. ಇಲ್ಲೆಲ್ಲ ಒಳಗಡೆ ನೋಡ್ಬೋದು ನೀವು. ಸುಮಾರು ಹಳೆ ಫೋಟೋಸ್ ಎಲ್ಲ ಇದ್ದಾವೆ. ನಮ್ಮ ಸಂಪ್ರದಾಯ ಮತ್ತು ನಮ್ಮ ಕನ್ನಡ ಸಂಸ್ಕೃತಿನ ಎಲ್ಲ ಕಾಪಾಡಿಕೊಂಡು ಹೋಗೋಕ್ಕೋಸ್ಕರ ಈ ಥರ ಒಂದು ಪಿಕ್ಚರ್ಸಲ್ಲೆಲ್ಲ ಮಾಡಿಬಿಟ್ಟು ಜನಗಳಿಗೆ ತೋರಿಸ್ತಾ ಇದ್ದಾರೆ. ಇದೆಲ್ಲ ಓಲ್ಡ್ ಕಲೆಕ್ಷನ್ಸ್. ಇದೆಲ್ಲ ಇದು ಸಿಗಲ್ಲ ಅಷ್ಟೊಂದು. ಎಲ್ಲ ತುಂಬ ರೇರ್ ಪಿಕ್ಚರ್ಸ್ ಇವೆಲ್ಲ. ಇವ್ರ ಹೆಸರು ಬಂದು ನಾಗೇಗೌಡ ಅಂತ. ಆ ಕಾಲದಲ್ಲಿ ಇವರು IAS ಆಗಿದ್ದರು. ಅವ್ರದ್ದು ಎಲ್ಲ ಪ್ರಶಸ್ತಿಗಳು ತೊಗೊಂಡಿರೋದು, ಮತ್ತು ಅವ್ರದ್ದು ಹಿಂದ್ಗಡೆ ಅವ್ರದ್ದು ಕ್ಲಾತ್ಸ್ ಎಲ್ಲ ಇದೆ. ಮತ್ತು ಇವ್ರು ನೋಡಿದ್ದು ಅವ್ರ ಫೋಟೋ, ಅವ್ರು ತೊಗೊಂಡಿರೋ ಪ್ರಶಸ್ತಿಗಳು, ಮತ್ತು ಹಳೆ ಕಾಲದ ಬುಕ್ಸು, ಮ್ಯಾಗ್ಝಿನ್ಸು ಇವೆಲ್ಲ ಔಟ್ಸೈಡು ಸಿಗಲ್ಲ ಎಲ್ಲರೂ ತೊಗೋಬೇಕಂದ್ರೆ. ಮತ್ತು ಇಲ್ಲಿ ನೋಡಿ ಇವರು ಶಿವರಾಮ್ ಕಾರ್ ಅಂತಾರೆ ಇವರು. ಮತ್ತು ಇದು ಹಳೆ ಡ್ರಾಯಿಂಗ್ಸು ಮತ್ತೆಲ್ಲ ಇದಾವೆ ನೋಡಿ. ಇಲ್ಲಿ ಕುವೆಂಪುದು ಫೋಟೋ ಇದೆ ಹಳೇದು. ಸೊ ಇದೇ ಥರ ನೋಡಿ ಮಹಾಭಾರತದಲ್ಲಿ ರಥದು. ಏನು ಮಾಡೋರು ಇಲ್ಲೇ ಫುಲ್ಲೆಲ್ಲ ಕೆತ್ತನೆಗಳು, ಬಿದ್ರಗೊಮ್ಮೆ ಮೇಲೆ ಕೆತ್ತನೆಗಳು ಮಾಡ್ಬಿಟ್ಟವ್ರೆ. ಫುಲ್ಲೆಲ್ಲ ಬೊಂಬೆಗಳಿವೆಲ್ಲ. ಶಿಲ್ಪವನ ದೇವಸ್ಥಾನ ಅದು. ನಾವು ಶೂಸ್ ಹಾಕಿದ್ರಂತ ಒಳಗಡೆ ಹೋಗೋಕ್ಕಾಗಿಲ್ಲ. ಸೊ ಆಚೆಗಡೆ ನೋಡಿ ಎಂಟ್ರೆನ್ಸ್ ಮಲ್ಕೊಂಡಿದ್ದಾರೆ. ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ್ದು ಹಳೇದು ತೇರಿದು. ಫುಲ್ ಯಾವುದೋ ದೊಡ್ಡದೇಪ್ಪ ಅದು. ಅದು ಕಟ್ಟಾಗ್ಬಿಟ್ಟೈತೆ. ಹಳೆ ಕಾಲದಲ್ಲಿ ನೇಗ್ಲು ಅದೆಲ್ಲ ಬೊಂಬೆಗಳು ಮಾಡಿಕ್ಕವ್ರೆ. ಚಿತ್ರಗಳೆಲ್ಲ ಫುಲ್ಲು ಬೊಂಬೆಗಳು ಮಾಡ್ಬಿಟ್ಟವ್ರೆ. ಫುಲ್ ಚೆನ್ನಾಗೈತೆ ಪ್ಲೇಸು, ನೋಡ್ಬೋದು. 100 ರೂಪೀಸ್ಗೆ ಹೊರ್ತು. ಇಲ್ಲೆಲ್ಲ ಒಳಗಡೆ ಎಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ತೆಗಿಲ್ಲ. ಆದರೂ ನಾನು ಮುಚ್ಚಿಕೊಂಡು ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಫುಲ್ಲು ಅದೇ ಓಲ್ಡ್ ವೆಪನ್ಸು ಅದೆಲ್ಲ, ಮತ್ತು ಅಡುಗೆ ಸಾಮಾನು ಏನೇನು ಯೂಸ್ ಮಾಡ್ತಾಯಿದ್ರು ಅಡುಗೆ ಮಾಡೋಕ್ಕೆ ಅದು. ಮತ್ತು ಇದು ಜೇನ್ದು. ಸೊ ಇದೇ ಥರ ಹಳೇದು ಎಲ್ಲ ಫುಲ್ಲು ಐಟಮ್ಸ್ ಎಲ್ಲ ಇಲ್ಲೇ ಸಂಗ್ರಹಿಸಿ ಇಕ್ಕವ್ರೆ. ಮತ್ತು ಇಲ್ಲಿ ಆಚೆಗಡೆ ಬೊಂಬೆಗಳು, ಪ್ರಾಣಿಗಳದು, ಜಿಂಕೆದು, ಮತ್ತು ಒಳಗಡೆ ಇದು ಕಾಸ್ಟ್ಯೂಮ್ಸು. ಆ ಕಾಲದಲ್ಲೆಲ್ಲ ಹೆಂಗಾಗ್ತಾಯಿದ್ರು ಕಾಸ್ಟ್ಯೂಮ್ಸು.
ಆ ಥರ ಡಿಫ್ರೆಂಟು ಕ್ಯಾರೆಕ್ಟರ್ಸು ಆ ಥರ ಎಲ್ಲ ಮಾಡಿಬಿಟ್ಟು ಇದು ನಾಟಕ ಮಾಡೋಕ್ಕೆಲ್ಲ ಯಾವ ಥರ ವೇಷ ಆಗ್ತಾಯಿದ್ರು ಅಂತ ತೋರಿಸ್ತವ್ರೆ. ಇದು ಕೀಲ್ಕುದುರೆಗಳು ಮತ್ತು ಇವೆಲ್ಲ ಬೊಂಬೆ ಆಟ ಆಡಿಸೋರಲ್ಲ ಅವಾಗೆಲ್ಲ ಅದು. ಮತ್ತು ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಯಕ್ಷಗಾನ ಇದು. ಇದೊಂದು ಚಿಕ್ಕ ಮಕ್ಕಳದೊಂದು ಪ್ಲೇ ಗ್ರೌಂಡ್ ಒಂದು ಐತೆ, ಎಲ್ಲ ಫುಲ್ಲು ಆಟಗಳಾಡ್ತವ್ರೆ. ನೀರು ಸಿಕ್ಕಿದೆ ಚಾನ್ಸ್ ಒಬ್ಬರು ಒಂದು ಆಟಗಳಾಡ್ತವ್ರೆ. ದೊಡ್ಡವರು ಚಿಕ್ಕವರು ಅಂತ ಏನೂ ಗೊತ್ತಿಲ್ಲ, ಇಲ್ಲಿ ಬಂದಂದು ಎಲ್ಲ ಫುಲ್ ಆಟ ಆಡ್ತವ್ರೆ. ಒಂದು ಕಡೆಯಿಂದ ನಮ್ಮ ಕನ್ನಡ ಸರು ಒಳ ಸೈಡ್ ಫುಲ್ಲು ಸುತ್ತು ಫುಲ್ಲು ಎಲ್ಲ ನಮ್ಮ ಕಾಲೇಜರು ಎಲ್ಲ ಆಡ್ತವ್ರು ಇಲ್ಲೆಲ್ಲ. ಬೋಟ್ ರೈಡಿಂಗು ನೀನು ನೋಡಿದ್ರೆ ಜಾಸ್ತಿ ಐತೆ. ಇವಾಗ ಬೋಟಾಗೆಲ್ಲ ಹೋಗಲ್ಲ, ಫ್ಲಡ್ ಆಗ್ಬಿಡ್ತೈತೆ. ಗ್ರಂಥಾಲಯ ಒಂದು ಐತೆ, ಅದು ಫುಲ್ ಕ್ಲೋಸ್ ಆಗ್ಬಿಟ್ಟೈತೆ. ಅದು ಗಿರಿಜನ ಲೋಕ ಟ್ರೈಬಲ್ ವಿಲೇಜ್. ಯಾವ್ದು ಒಳ್ಳೆ ಮನೆಗಳೆಲ್ಲ ಅವೆ ಫುಲ್ಲು. ಕೆಳಗಡೆ ಒಂದು ಗುಡ್ಸ್ಲೈತೆ, ಅಲ್ಲೆಲ್ಲ ಫುಲ್ ಅಟ್ಯಾಕ್ ಮಾಡ್ತವ್ರೆ ಗುಡ್ಸ್ನ. ಒಬ್ಬರು ಕೆಲಸ ಮಾಡ್ತವ್ರೆ, ಇನ್ನೊಬ್ಬ ಕ್ಯಾಟ್ರ್ ಬೆಲ್ ಇಟ್ಕೊಂಡು ಹೊಡಿತವನೆ. ಇಲ್ಲಿ ಮನೆಯವರು ಮಕ್ಕಳನ್ನ ಇಟ್ಕೊಂಡವ್ರೆ, ಇಲ್ಲಿ ನೋಡಿದ್ರೆ ಅಟ್ಯಾಕ್ ಮಾಡ್ತವ್ರೆ. ತುಳಸಿ ಕಟ್ಟೆ, ತಾಯಿ ಮಗನ್ನ ಮಲ್ಸ್ಕೊಂಡಿರೋದು, ರಾಗಿ ಕಲ್ಲದು. ಇದು ಒಳಗಡೆ ಇದು ರಂಗಭೂಮಿ ಥರ ಐತೆ, ಅಲ್ಲೆಲ್ಲ ಪರ್ಫಾರ್ಮ್ ಮಾಡ್ತಾರೆ. ಇದೆಲ್ಲ ಸೈಡಲ್ಲೆಲ್ಲ ಕುತ್ಕೊಂಡು ನೋಡೋಕೆ ಹಾಕಿರೋದು ಇದೆಲ್ಲ ಆಡಿಯನ್ಸ್ಗೆ. ಇದು ವಿಲೇಜ್ ಹೌಸ್. ಒಳಗಡೆ ಯಾವ ಥರ ಇರ್ತೈತೆ ಊರುಗಳಲ್ಲಿ, ಇಲ್ಲಿ ರಾಗಿ ತೂರೋದು ಅದು ಇದೆಲ್ಲ ಐತೆ. ಒಳಗಡೆ ಒಂದು ಪೋಲ್ಟ್ರಿ ಶಾಪ್ ಇದೆ, ಇಲ್ಲಿ ಏನಾದರೂ ಬೇಕಂದರೆ ತಗೊಬೋದು, ಸೇಲ್ಗೆ ಐತೆ ಇದು. ನೋಡಿ ಇದು ಉಳ್ಮೆ ಕೆಲಸ ಮಾಡೋದು, ಆ ಕಾಲದಲ್ಲೆಲ್ಲ ಹಿಂಗೆ ಮಾಡ್ತಾ ಇದ್ದಿದ್ದು. ಮತ್ತು ಇದು ನೋಡಿ ಇದು ಹೈಕೋರ್ಟು, ಆ ಕಾಲದಲ್ಲಿ ಊರುಗಳಲ್ಲಿ ಹಿಂಗೆಲ್ಲ ರಚ್ಚೆ ಇರೋದು. ಯಾರೋ ಊರಿನ ದೊಡ್ಡ ಮನುಷ್ಯರು ಅವರೆಲ್ಲ ಬಂದು ನ್ಯಾಯ ಮಾಡೋರು ಏನೋ ತಪ್ಪು ನಡೆದಿದ್ರೆ. ಇಲ್ಲಿ ಟೋಟಲ್ 33 ಪ್ಲೇಸಸ್ ಐತೆ. ಮತ್ತು ಇಲ್ಲೆಲ್ಲ ಫುಲ್ಲು ಕವರ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಎಲ್ಲ ಫುಲ್ ಒಂದೊಂದು ಪ್ಲೇಸು ನೋಡ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಮ್ಯಾಪಲ್ಲಿ, ಎಲ್ಲೆಲ್ಲಿ ಯಾವ ಸೈಡು ಪ್ಲೇಸ್ ಇದೆ ಅಂತ. ಅಲ್ಲೆಲ್ಲ ಹೋಗ್ಬಿಟ್ಟು ನೀಟಾಗಿ ಕವರ್ ಮಾಡ್ಕೊಂಡು ಎಲ್ಲ ನೋಡಬೇಕು. ಸೊ ಅಲ್ಲೆಲ್ಲ ನೋಡಿದ್ದಾಯಿತು. ಒಳಗಡೆ 100 ರೂಪೀಸು ಟಿಕೆಟ್ ಕೊಟ್ಟಿದ್ದು ವರ್ತೆ ಆಯಿತು. ನಮ್ಮ ಸಂಸ್ಕೃತಿನ ಬೆಳ್ಸೋಕ್ಕೋಸ್ಕರ ಹಳೆ ಕಾಲದ್ದು ವಸ್ತುಗಳನ್ನೆಲ್ಲ ತಂದು ಸಂಗ್ರಹಣೆ ಮಾಡೋರೆ. ಎಲ್ಲ ಒಂದು ಹಳೇದನ್ನು ಉಳ್ಸೋಕ್ಕೋಸ್ಕರ ಒಳ್ಳೆ ಜಾನಪದ ಲೋಕ ಅಂದ್ಬಿಟ್ಟು ಪ್ಲೇಸ್ ಮಾಡ್ಬಿಟ್ಟು ಅಲ್ಲೆಲ್ಲ ಇಕ್ಕವ್ರೆ. ಬಂದು ನೋಡ್ಬೋದು, ಎಲ್ಲ ಚೆನ್ನಾಗೈತೆ ಪ್ಲೇಸು. ಇವೆಲ್ಲ ನೋಡಿದ್ದಾಯಿತು. ಮತ್ತೆ ಹೋಗ್ತಾ ಇದೀರಿ ಮತ್ತೆ ರಿಟರ್ನ್ ಕಾಲೇಜ್ಗೆ. ಅಲ್ಲಿಂದ ಮುಗಿಸ್ಕೊಂಡು ಬರೋದು ಒಂದು 6:30 ಆಗೋಯ್ತು ಸಾಯಂಕಾಲ.
ಬೆಂಗಳೂರಲ್ಲೆಲ್ಲ ಟ್ರಾಫಿಕ್ಕು ಅಲ್ಲೆಲ್ಲ ಬಿಡೋಷ್ಟೊತ್ತಿಗೆ ನಾವು 3 ಗಂಟೆ ಹೋಗಿತ್ತು ಊಟ ಎಲ್ಲ ಮಾಡ್ಕೊಂಡು. ಕಾಲೇಜ್ ಹತ್ರ ಒಂದು 6:15ಗೆ ಬಂದರೆ ಅಲ್ಲಿ ಗಾಡಿ ಹಾಕಿದ್ದೆ ಕಾಲೇಜಲ್ಲೇ, ಹೋಗ್ಬಿಟ್ಟು ಕಾಲೇಜಲ್ಲಿ ಗಾಡಿ ಎತ್ಕೊಂಡು ಮನೆಗೆ ಬಂದೆ. ಇವಾಗ ವ್ಲಾಗು ಇಲ್ಲೇ ಎಂಡ್ ಮಾಡ್ತೀನಿ ಇವತ್ತು, ಡೈಲಿ ವ್ಲಾಗು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ಥರ ಇನ್ನೂ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ಬಾಯ್.